ಫ್ರೆಂಡ್ಸ್, ಬನ್ನಿ ನೆನ್ನೆ ವಿಡಿಯೋನೇ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಟೈಮ್ ಬಂದು 5 ಗಂಟೆ ಆಗಿದೆ ನೋಡಿ. ಟೀ ಮಾಡ್ಕೊಂಡು ಬಂದು ಆಲ್ರೆಡಿ ಕುಡಿತಾ ಇದ್ದೀನಿ ನೋಡಿ. ಹಾಗೆ ಪಾತ್ರೆ ಸಾಮಾನು ಕೂಡ ಹಾಕಬೇಕು. ನಂತರ ಟಿ ವಿ ನೋಡ್ತಾನೆ ನಾನು ಒಂದು ಸ್ವಲ್ಪ ಟೀ ಅದು ಕುಡಿದ ನಂತರ ರೆಡಿ ಆಗಬೇಕು ನೋಡಿ. ಯಾಕಂದರೆ 6:30ಗೆ ನಾವಿವತ್ತು ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ವಿ. ಹಾಗಾಗಿ ಬೇಗನೆ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಬಿಡೋಣ ಸಾಯಂಕಾಲತ್ತು ಅಂದ್ಕೊಂಡು ಈಗ ಟೀ ಕುಡಿತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ಹೊತ್ತು ಬಿಸಿಲಿರುತ್ತಾ, ಒಂದು ಸ್ವಲ್ಪ ಹೊತ್ತು ನೆರಳು ಬರುತ್ತಾ. ಮಗಳು ನಾನು ಟೀ ಕುಡಿದು ಇಬ್ಬರು ರೆಡಿ ಆಗ್ಬೇಕು ನೋಡಿ. ಅವಳು ಕೂಡ ಬರ್ತಾ ಇದ್ದಾಳೆ ಇವತ್ತು. ಏನು ಎಂಗೇಜ್ಮೆಂಟ್ ಅಥವಾ ಎದುರುಗೊಳ್ಳುವ ಕಾರ್ಯಕ್ರಮ ಅಂತೇನು ಹೇಳಿದ್ನಲ್ಲ. ಹಾಗಾಗಿ ಮುಖ ಎಲ್ಲ ತೊಳೆದ್ಬಿಟ್ಟು ನಂತರ ಈಗ ಟೀ ಎಲ್ಲ ಕುಡಿದ ನಂತರ ರೆಡಿ ಆಗ್ಬೇಕು ನೋಡಿ. ಯಾಕಂದರೆ ಹೋಗಬೇಕಾದ್ರೆ ಸ್ವಲ್ಪ ಬೇಗನೆ ಹೋಗಿ ಬರಬೇಕಾದ್ರೆ ಸ್ವಲ್ಪ ಬೇಗನೆ ಬರೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೆ ರೆಡಿ ಆಗ್ಲಿಕ್ಕೆ ಕೂಡ ಬಂದೆ ನೋಡಿ. ನಾನು ಮುಖ ತೊಳೆದ ತಕ್ಷಣವೇ ಸ್ವಲ್ಪ ಟೀ ಕುಡಿದ ನಂತರ, ಯಾಕಂದರೆ ಸ್ವೆಟ್ ಜಾಸ್ತಿ ಆಗ್ತೀನಿ ನಾನು, ಹಾಗಾಗಿ ಟೀ ಕುಡಿದ ನಂತರ ಈಗ ರೆಡಿ ಆಗ್ತಾಯಿದ್ದೀನಿ ನೋಡಿ. ಏನಿಲ್ಲ, ಸಿಂಪಲ್ ಒಂದು ಸಾರಿ ಹಾಕ್ಕೊಂಡು ಹೋಗೋದಷ್ಟೇ ಇರುತ್ತೆ. ಯಾಕಂದ್ರೆ ಏನು ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡೋದಿರುತ್ತೆ ನೋಡಿ. ಹಾಗಾಗಿ ಸಿಂಪಲ್ ಸಾರಿನೇ ಹಾಕ್ಕೊಂಡಿದ್ದೆ ನಾನು. ಹೆವಿ ಸಾರಿ ಹಾಕ್ಕೊಂಡ್ರೆ ಸ್ವಲ್ಪ ಅಷ್ಟು ಅಡ್ಜಸ್ಟ್ ಆಗಂಗಿಲ್ಲ, ಕಂಫರ್ಟ್ ಅನ್ಸಂಗಿಲ್ಲ ಅಂತ ಅಂದ್ಕೊಂಡು ಬನ್ನಿ ಫ್ರೆಂಡ್ಸ್. ಯಥಾ ಪ್ರಕಾರ ನಾನು ಫೇರ್ ಆ್ಯಂಡ್ ಲವ್ಲಿ ನಂತರ ಪೌಂಡ್ಸ್ ಪೌಡ್ರ್ ಹಾಕ್ಕೊಂಡು ನಂತರ ಐಬ್ರೋಸು ನಂತರ ಕಾಜಲೆಲ್ಲ ಹಾಕ್ಕೊಂಡು ಹೋಗ್ತೀನಿ ನೋಡಿ. ಒಂದು ಸ್ವಲ್ಪ ರೆಡಿಯಾಗಿ ಹೋಗ್ತೀವಿ ಈಗ. ಯಾಕಂದರೆ ಟೈಮ್ ಕೂಡ ಆಗ್ತಾ ಬಂತು. ನಾವು ಒಂದು 10 ನಿಮಿಷ ಮೊದಲೇ ರೆಡಿಯಾಗಿ ಕುತ್ಕೊಂಡ್ಬಿಟ್ರೆ ಚಿಂತೆ ಇರೋಂಗಿಲ್ಲ ನೋಡಿ. ಯಾಕಂದರೆ ಫೋನ್ ಮಾಡಿದ ತಕ್ಷಣ ಹೋಗ್ಲಿಕ್ಕೆ ಬರುತ್ತೆ ನಾವು. ಇಲ್ಲಾಂದರೆ ರೆಡಿ ಆಗ್ಬೇಕಂತ ಅನ್ನೋದೇ ಇರುತ್ತೆ. ಹಾಗಾಗಿ ಸಿಂಪಲ್ ಒಂದು ಮೇಕಪ್ ಕೂಡ ಆದೆ ನೋಡಿ. ನಾ ಆದ ನಂತರ ಮಗಳು ಕೂಡ ರೆಡಿಯಾಗು ಬೇಗ ಅಂತ ಹೇಳ್ತಾ ಇದ್ದೆ ನಾನು. ಅವಳು ಕೂಡ ರೆಡಿ ಆಗ್ತಾಯಿದ್ಲು. ಮುಖ ಎಲ್ಲ ವಾಶ್ ಮಾಡ್ಕೊಂಬಂದು ಕೂತ್ಕೊಂಡಿದ್ಲು, ಮುಖ ಎಲ್ಲ ತೊಳ್ಕೊಂಬಂದು. ಹಾಗಾಗಿ ಈಗ ತುಂಬ ಗ್ರ್ಯಾಂಡಾಗೇ ಆಯಿತು ನೋಡಿ. ಫಂಕ್ಷನ್ ಬಂದು ಎದುರುಗೊಳ್ಳೋ ಕಾರ್ಯಕ್ರಮ ಅಂತಲೂ ಅಂತೀವಿ ನಾವು, ಅಥವಾ ಎಂಗೇಜ್ಮೆಂಟ್ ಕಾರ್ಯಕ್ರಮ ಅಂತ ಕೂಡ ಕರಿಬೋದು ನೋಡಿ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ನಲ್ಲ. ಬನ್ನಿ ಫ್ರೆಂಡ್ಸ್, ಈಗ ರೆಡಿಯಾಗಿ ಕೂಡ ಬಂದೆ ನಾನು. ಈ ರೀತಿಯಾಗಿ ಒಂದು ಲೈಟ್ ಕಲರ್ ಸಾರಿ ಕೂಡ ವೇರ್ ಮಾಡಿದ್ದೀನಿ ನಾನು. ಸ್ವಲ್ಪ ಡಾರ್ಕ್ ಕಲರ್ ಬ್ಯಾಂಗಲ್ಸ್ ಕೂಡ ಹಾಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಅಂದರೆ ಲೈಟ್ ಪಿಂಕಿಗೆ ಸ್ವಲ್ಪ ಡಾರ್ಕ್ ಹಾಕಿದರೆ ಚೆನ್ನಾಗಿರುತ್ತೆ. ಬ್ಲೂ ಕಲರ್ ಕೂಡ ಹಾಕ್ಬೋದಿತ್ತು ನೋಡಿ. ಅದು ಎಲ್ಲಿಟ್ಟಿನಿ ಬಳೆಗಳು ನೆನಪಾಗ್ತಾಯಿಲ್ಲ. ಹಾಗಾಗಿ ಡಾರ್ಕ್ ಪಿಂಕ್ ಸಿಕ್ಕುವ ಹಾಗಾಗಿ ನಾನು ಈ ಬಳೆಗಳ್ನ ಹಾಕ್ಕೊಂಡು ಬಂದೆ ನೋಡಿ. ಸಿಂಪಲ್ಲಾಗಿಯೇ ಮೇಕಪ್ ಮಾಡ್ಕೊಂಡಿರ್ತೀನಿ ನಾನು ಯಾವಾಗಲೂ, ನೋಡ್ತಾ ಇರ್ಬೋದು ನೀವು. ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಬಳೆ ಕೂಡ. ಮನೆ ಬಿಡ್ಬೇಕಾದ್ರೆ ಅಷ್ಟು ಮಾತಾಡೋದಾಗಲಿಲ್ಲ ನೋಡಿ. ಹಾಗಾಗಿ ಡೈರೆಕ್ಟಾಗಿ ಈಗ ನಾವು ಕಲ್ಯಾಣ ಮಂಟಪಕ್ಕೇ ಬಂದಿದ್ದೀವಿ. ಬಂದ ತಕ್ಷಣವೇ ವೆಲ್ಕಮ್ ಡ್ರಿಂಕ್ ಕೂಡ ಇತ್ತು ನೋಡಿ, ತೊಗೊಂಡು ನಾವು ಈಗ ಟಿಫನಿಗಾಗಿ ಕರೆದ್ರು. ಯಾಕಂದರೆ ಲೇಟ್ ಆಗುತ್ತಾ, ಭಾರತ್ ಸ್ಟಾರ್ಟ್ ಆಗುತ್ತಾ, ಬನ್ನಿ ಅಂದರೆ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತಾ, ಬೇಗ ಬನ್ನಿ. ಹಾಗೆ ಹುಡುಗನ ಕೂಡ ಮೆರವಣಿಗೆ ಮುಖಾಂತರ ಕರ್ಕೊಂಡು ಬರೋದಿರುತ್ತೆ ಗುಡಿಗೆ. ಹಾಗಾಗಿ ನಾವು ಈಗ ಬೇಗ ಟಿಫನ್ ಮಾಡಿ ಹೋಗ್ತಾಯಿದ್ದೀವಿ. ಟಿಫನಿಗೆ ಬಂದು ಏನು ಅವಲಕ್ಕಿ ಬಾತು, ನಂತರ ಆಲೂಗಡ್ಡೆ ಬೋಂಡ, ನಂತರ ಪೇಡೆ ಮಾಡಿದ್ರು ನೋಡಿ, ಯಾವುದಂತ ನೆನಪಾಗ್ತಾಯಿಲ್ಲ. ಅದಾದ ನಂತರ ಐಸ್ ಕ್ರೀಮ್ ಕೂಡ ಇತ್ತು. ಫುಲ್ ಸ್ವಲ್ಪ ಕರಗಿ ಹೋಗ್ಬಿಟ್ಟಿತ್ತು ನೋಡಿ ಎಲ್ಲ. ಅದನ್ನೇ ತಿನ್ಕೊಂಡು ನಾವು ಒಂದು ಸ್ವಲ್ಪ ಏನು ಜ್ಯೂಸ್ ಕೂಡ ಇತ್ತು ನೋಡಿ, ಅದನ್ನು ಕುಡಿದು ನಂತರ ಈಗ ಎಲ್ಲರೂ ಬೇಗ ಪೇಟ ಏನು ಸುತ್ತಿಸ್ಕೊಳ್ಳೋರು ಬೇಗ ಪೇಟ ಎಲ್ಲ ಸುತ್ತಿಸ್ಕೊಂಡು ಬನ್ನಿ, ಬೇಗ ಎಲ್ಲ ಲೇಟ್ ಆಗುತ್ತೆ ಅಂಥೇಳಿ ಕರಿತಾಯಿದ್ರು. ನಾನೇನು ಸುತ್ತಿಸ್ಕೊಳ್ಳಿಲ್ಲ ನೋಡಿ, ಪೇಟನೇನು ಹಾಕ್ಸ್ಕೊಳ್ಳಿಲ್ಲ. ನಮ್ಮ ಮಗಳು ಅದನ್ನೇ ಹೇಳಿದ್ಲು, ಅಮ್ಮ ನೀ ಹಾಕ್ಸ್ಕೊತೀನಂತ. ಬೇಡಮ್ಮ ಅಂತಂದು ಅಂದ್ಕೊಂಡು ಎಲ್ಲರ ಜೊತೆ ಒಂದು ಸ್ವಲ್ಪ ಮಾತಾಡಿಕೊಂಡು ಫೋಟೋ ವೀಡಿಯೋ ಎಲ್ಲ ಮಾಡಿಕೊಂಡು ಈಗ ನೋಡ್ತಾ ಇರ್ಬೋದು, ಐಸ್ ಕ್ರೀಮ್ ಕೂಡ ತಿಂತಾಯಿದ್ದೀವಿ ನಾವು. ಅದೇ ಗ್ಯಾಪಲ್ಲಿನೇ ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ ಕೂಡ ಮಾಡಿಕೊಂಡೆ. ಯಾಕೆ ಅಂತಂದರೆ ನಿಮ್ಮ ಜೊತೆ ಶೇರ್ ಮಾಡಬೇಕಂಥೇಳಿ. ಹಾಗೆ ನಮ್ಮ ಅತ್ತೆಯವರು ಕೂಡ ಇದ್ರು ನೋಡಿ. 3 ಜನ ಅತ್ತೆಯರೇ ಆಗಬೇಕು. ಈ ನಡುವೆ ಏನಿದ್ದಾರಲ್ಲ ಅವ್ರ ಮಗನಿಗೆ ಈಗ ಮದುವೆ ಫಿಕ್ಸ್ ಆಗಿ ಇವತ್ತು ಎಂಗೇಜ್ಮೆಂಟ್ ಕೂಡ ಇರೋದು. ಹಾಗೆ ನಾಳೆ ಕೂಡ ಮದುವೆ ಇದೆ ನೋಡಿ. ಆ ಮದುವೆ ವೀಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಆದಷ್ಟು ವೀಡಿಯೋ ಮಾಡ್ಕೊಂಬರ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ನೋಡ್ತಾ ಇರ್ಬೋದು, ಸ್ವಲ್ಪ ಗ್ಯಾಪ್ನಲ್ಲಿನೇ ವೀಡಿಯೋ ಫೋಟೋಗಳನ್ನೆಲ್ಲ ಮಾಡ್ಕೊಂಡು ಬಂದ್ವಿ. ಮಗಳಿಗೆ ಹೇಳಿದ್ದೆ ಒಂದು ಸ್ವಲ್ಪ ಮಾಡಿಕೊಡು ಅಂತ, ಹಾಗಾಗಿ ಮಾಡಿಕೊಟ್ರು ನೋಡಿ. ಅದಾದ ನಂತರ ಒಂದು ವೆಂಕಟರಮಣ ದೇವಸ್ಥಾನ ಕೂಡ ಬಂದು ನೋಡಿ. ಸತ್ಯಾഞ്ಜನೇಯ ದೇವಸ್ಥಾನ ಅಂಥೇಳಿ ಜಯನಗರದಲ್ಲಿದೆ ನೋಡಿ. ಹಾಗಾಗಿ ಅಲ್ಲಿ ಕೂಡ ಬಂದ್ವಿ. ಯಾಕಂದರೆ ಇಲ್ಲಿಂದನೇ ಮದುಮಗನ್ನ ಕರ್ಕೊಂಡು ನಾವು ಮೆರವಣಿಗೆ ಮುಖಾಂತರ ಗುಡಿಗೆ ಹೋಗ್ಬೇಕಾಗುತ್ತೆ. ಸತ್ಯನಾರಾಯಣ ದೇವಸ್ಥಾನ ನೋಡಿ ತೋರಿಸ್ತಾ ಇದ್ದೀನಿ. ಗಂಗಾವತಿ ಏನು ಜಯನಗರದಲ್ಲಿದೆ ನೋಡಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ನೋಡಿ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ.
ಹಾಗಾಗಿ ನಾವಲ್ಲೆಲ್ಲ ಟಿಫನ್ ಮಾಡಿಕೊಂಡು ಡೈರೆಕ್ಟಾಗಿ ಈ ಗುಡಿಗೆ ದೇವಸ್ಥಾನಕ್ಕೆ ಬಂದು ಒಳಗಡೆ ಬಂದು ನಮಸ್ಕಾರ ಮಾಡ್ಕೊಂಡ್ವಿ. ಹಾಗೆ ಹುಡುಗ ಕೂಡ ಇಲ್ಲಿಗೆ ಬಂದು ನಮಸ್ಕಾರ ಅದೆಲ್ಲ ಮಾಡಿಕೊಂಡು ನಂತರದಲ್ಲಿ ಇಲ್ಲಿಂದನೇ ಕುದುರೆ ಎಲ್ಲ ತರಿಸಿದ್ರು ನೋಡಿ. ಅದ್ರ ಮೇಲೆ ಕೂತ್ಕೊಂಡು ಮೆರವಣಿಗೆ ಕೂಡ ಇರುತ್ತೆ. ತುಂಬ ಅಂದರೆ ತಾಶ ಗೀಶ ತುಂಬ ಮಜಾ ಮಾಡಿಕೊಂಡೇ ಹೋದ್ವಿ ಅಂತಲೇ ಹೇಳ್ಬೋದು ನೋಡಿ. ನೋಡ್ತಾ ಇರ್ಬೋದು ಹುಡುಗನ ಕಡೆ ಬೀಗರೋರು ಎಲ್ಲರೂ ಬಂದರು. ಹುಡುಗ ಕೂಡ ಬಂದ ನೋಡಿ. ಹಾಗೆ ತಂಗಿ ಕೂಡ ಬಂದರು. ಅಪ್ಪ ಅಮ್ಮ ಎಲ್ಲರ ಜೊತೆಗೆ ಬಂದರು. ನಾವು ಒಳಗಡೆ ಆಲ್ರೆಡಿ ಇದ್ವೆಲ್ಲ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲೇ ನಿಂತ್ಕೊಂಡಿದ್ದೆ ನೋಡಿ. ನಂತರದಲ್ಲಿ ಅವರು ಹೊರಗೆ ಹೋಗೋ ಮುಂದೆ ಕೂಡ ವೀಡಿಯೋ ಮಾಡಿಕೊಂಡು ಸ್ವಲ್ಪ ಇಟ್ಕೊಂಡಿದ್ದೀನಿ ನಾನು. ಈಗಲೆಲ್ಲ ಏನು ಪ್ರದಕ್ಷಿಣೆ ಎಲ್ಲ ಒಂದು ಸರಿ ಹಾಕಿ ಬಂದು ನಂತರ ದೇವರಿಗೆಲ್ಲ ನಮಸ್ಕಾರ ಮಾಡಿ ಮಂಗಳಾರತಿ ಅದೆಲ್ಲ ಆದ ನಂತರ ಇವ್ರಿಗೆ ಕೂಡ ಈಗ ಒಂದು ಸ್ವಲ್ಪ ಎಲ್ಲ ಏನಂತಾರೆ ಕಾರ್ಯಕ್ರಮ ಕೂಡ ಇದಾವೆ ನೋಡಿ. ಇಲ್ಲಿ ಒಂದು 5 ನಿಮಿಷ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಅದು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡಬೇಕಂತ. ಬನ್ನಿ ಫ್ರೆಂಡ್ಸ್, ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಕಂಟಿನ್ಯೂ ಆಗಿ ನೋಡಿ. ಇನ್ನು ವೀಡಿಯೋ ತುಂಬ ಚೆನ್ನಾಗಿ ಬಂದಿದ್ದಾವೆ ಅಂತಲೇ ಹೇಳ್ಬೋದು ನೋಡಿ. ಬನ್ನಿ, ಎಲ್ಲ ಆರತಿ ಎಲ್ಲ ನಡೀತಾ ಇದೆ ನೋಡಿ. ಹಾಗೆ ವೀಡಿಯೋ ಕೂಡ ನಾನು ಫೋಟೋಗ್ರಾಫರ್ ಅವರೆಲ್ಲ ಇದ್ರಲ್ಲ, ನನ್ನ ಫ್ರೆಂಡ್ಸ್ ಅಲ್ಲೆಲ್ಲ ಇದ್ದರು. ಹಾಗೆ ಅವ್ರ ಜೊತೆಗೆ ನಿಂತ್ಕೊಂಡು ನಾನು ಸ್ವಲ್ಪ ವೀಡಿಯೋ ಫೋಟೋ ಎಲ್ಲ ಮಾಡಿಕೊಂಡೆ ನೋಡಿ. ತುಂಬ ಅಂದರೆ ತುಂಬ ಮೆಮೊರಿಯಾಗಿ ಉಳಿತಾವೆ ಇವೆಲ್ಲ ಫೋಟೋಸು ವೀಡಿಯೋಸ್ ನಮ್ಮ ಹತ್ರ. ಹಾಗಾಗಿ ತುಂಬ ಖುಷಿ ಪಡ್ತಾರೆ. ಯಾರಾದರೂ ಬೇಡ ಅಂತಂದರೆ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದಿಲ್ಲ ನೋಡಿ. ಯಾರಾದರೂ ಮಾಡಿರಿ ಅಂತಂದರೆ ನಾನು ಅಷ್ಟೇ ಮಾಡಿರ್ತೀನಿ. ನೋಡ್ತಾ ಇರ್ಬೋದು, ಈಗ ಎಲ್ಲ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಹಾಗೆ ಎಲ್ಲರೂ ಬಂದು ಇಲ್ಲೇ ನಿಂತ್ಕೊಂಡಿದ್ದಾರೆ ನೋಡಿ ಹೊರಗಡೆ ಆಲ್ರೆಡಿ. ನೋಡ್ತಾ ಇರ್ಬೋದು, ಈಗ ಹುಡುಗಿ ತಂದೆ ಕೂಡ ಈಗ ಬಾಸಿಂಗ ಕೂಡ ಅದು ಕಟ್ತಾ ಇದ್ದಾರೆ ನೋಡಿ. ಹಾರ ಹಾಕಿಬಿಟ್ಟು ಸ್ವಲ್ಪನೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಇದ್ರಲ್ಲ, ನಾನು ಹೋಗಿ ಮುಂದೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದು ಅಷ್ಟು ಸರಿ ಇರೋಂಗಿಲ್ಲ. ಹಾಗಾಗಿ ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಸ್ವಲ್ಪ ಹತ್ರದಲ್ಲಿ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದು ನಿಮ್ಗೆ ಶೇರ್ ಮಾಡಬೇಕಂತ ಅನಿಸುತ್ತಲ್ಲ ನನಗೂ. ಹಾಗಾಗಿ ನಾನು ಹಿಂಗೆ ಮಾಡ್ಕೊಂಡು ಬಂದೆ ನೋಡಿ. ಒಂದು ಸ್ವಲ್ಪ ದಿನ ಬಿಟ್ಟು ಈ ವಿಡಿಯೋ ನೋಡಿದರೆ ಅವ್ರಿಗೂ ಒಂದು ಮೆಮೊರಿಯಾಗಿ ಉಳಿಯುತ್ತಾ. ಅವರು ಕೂಡ ತುಂಬ ಖುಷಿ ಪಡ್ತಾರೆ ನೋಡಿ. ಹಾಗಾಗಿ ನಾನು ಕೂಡ ವೀಡಿಯೋ ಮಾಡ್ಕೊಂಡು ಬಂದೆ. ನಮ್ಮ ಅತ್ತೆಯವರ ತಂಗಿ ಮಗಂದು ಮ್ಯಾರೇಜ್ ನೋಡಿ. ಈ ಕಡೆ ಏನು ಪರ್ಪಲ್ ಕಲರ್ ಸಾರಿ ಹಾಕ್ಕೊಂಡಿದ್ದಾರಲ್ಲ, ಅವ್ರ ಮಗಳನ್ನೇ ಇವ್ರಿಗೆ ಕೊಟ್ಟಿರೋದು ಈಗ.
ತಾಸು ಮೆರವಣಿಗೆ ಕೂಡ ಆಯ್ತು ನೋಡಿ. ಅದಾದ ನಂತರ ಈಗ ಗುಡಿ ಕಡೆ ಬಂದ್ವಿ ಎಲ್ಲರೂ. ಬಂದ ನಂತರ ನಾನು ಮೊದಲಿಗೆ ಬಂದು ಸ್ವಲ್ಪ ಸ್ಟೆಪ್ ಮೇಲೆಲ್ಲ ನಿಂತ್ಕೊಂಡಿದ್ದೆ ನೋಡಿ. ಯಾಕಂದರೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು. ಈಗ ಹುಡುಗಿ ಬಂದು ಹುಡುಗನ್ನ ವೆಲ್ಕಮ್ ಮಾಡ್ತಾಳೆ. ಹಾಗೆ ಹುಡುಗ ಹುಡುಗಿ ಕೂಡ ಒಂದೆರಡು ಸ್ಟೆಪ್ ಹಾಕ್ತಾರೆ ನೋಡಿ. ಇಲ್ಲೇ ನೋಡೋದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬೇಗನೆ ಬಂದು ವೀಡಿಯೋ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಹುಡುಗ ಹುಡುಗಿ ಕೂಡ ಒಂದು ಸ್ವಲ್ಪ ಡ್ಯಾನ್ಸ್ ಅದೆಲ್ಲ ಮಾಡಿಬಿಟ್ಟು ವೆಲ್ಕಮ್ ಮಾಡಿದ್ರು ಅವರು. ಈಗ ಒಳಗಡೆ ಬಂದ ತಕ್ಷಣ ಸ್ವಲ್ಪ ಏನು ಸ್ನ್ಯಾಕ್ಸ್ ಕೂಡ ಇತ್ತು ನೋಡಿ. ಅದು ತಿಂದ್ಕೊಂಡು ನಾವು 1 ಅವರ್ ಒಂದು ಹಾಫ್ ಆನ್ ಅವರ್ ಇದ್ದು ರಿಟರ್ನ್ ಮನೆಗೆ ಬಂದುಬಿಟ್ವಿ. ಯಾಕಂದರೆ ತುಂಬ ಲೇಟ್ ಆಗುತ್ತೆ, 12 ಗಂಟೆ 1 ಗಂಟೆ ಆಗುತ್ತೆ. ನಮಗೆ ಆ ಟೈಮ್ನಲ್ಲಿ ಆಟೋ ಯಾವುದೂ ಸಿಗೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಹಾಫ್ ಆನ್ ಅವರ್ ಕುತ್ಕೊಂಡು ವಾಪಸ್ ರಿಟರ್ನ್ ಮನೆಗೆ ಬಂದುಬಿಟ್ವಿ. ಬೆಳಗ್ಗೆ ಅಕ್ಕಿ ಕಾಳಿಗೆ ಹೋಗ್ಬೇಕಂತ ಅಂದ್ಕೊಂಡೀವಿ ನೋಡಿ. ಅಂದರೆ ಮೊದಲೇ ಅಕ್ಷತಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಆದರೆ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲ ನೋಡಿ. ಬನ್ನಿ ಫ್ರೆಂಡ್ಸ್, ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ. ತುಂಬ ಅಂದರೆ ತುಂಬಾ ಮಜಾ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. Música